ಯುವಕರು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಳ್ಳಿ, ಸ್ವಗ್ರಾಮದಲ್ಲೇ ಉದ್ಯಮಿಗಳಾಗಿ. ಎಸ್.ಆರ್. ಗೌಡ. ರೈತರಿಗೆ ಆರ್ಥಿಕವಾಗಿ ಶಕ್ತಿ ತುಂಬುವಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಪ್ರಮುಖ ಪಾತ್ರ ವಹಿಸುತ್ತಿವೆ. ಸರ್ಕಾರವು ಬಡವರಿಗೆ ಮತ್ತು ರೈತರಿಗೆ ನೀಡುವ ಸೌಲಭ್ಯಗಳಂತೆಯೇ ಹಾಲು ಒಕ್ಕೂಟಗಳು ಸಹ ಪೂರಕವಾಗಿ ರೈತರ ಏಳಿಗೆಗೆ ಶ್ರಮಿಸುತ್ತಿವೆ ಎಂದು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್.ಆರ್. ಗೌಡ ಹೇಳಿದರು. ತಾಲೂಕಿನ ಅನುಪನಹಳ್ಳಿಯಲ್ಲಿ ನೂತನವಾಗಿ ಆರಂಭಿಸಲಾದ ಹಾಲು ಶೇಖರಣಾ ಉಪಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಉದ್ಯೋಗ ಅರಸಿ ಬೆಂಗಳೂರು ಅಥವಾ ಇತರೆ ನಗರಗಳಿಗೆ ಗಾರ್ಮೆಂಟ್ಸ್ ಹಾಗೂ ಇನ್ನಿತರ ಕಾರ್ಖಾನೆಗಳಿಗೆ ಹೋಗುವ ಬದಲು ಸ್ವಗ್ರಾಮದಲ್ಲೇ ಹೈನುಗಾರಿಕೆ ಮಾಡುವುದರಿಂದ ಆರ್ಥಿಕವಾಗಿ ಸದೃಢರಾಗಲು ಸಹಕಾರಿ. ರೈತಾಪಿ ವರ್ಗದರು ಸೇರಿದಂತೆ ಯುವ ಪೀಳಿಗೆ ತಮ್ಮ ಜಮೀನಿನಲ್ಲೇ ಮೇವು ಬೆಳೆದು ಉತ್ತಮ ತಳಿಯ ಹಸುಗಳನ್ನು ಸಾಕುವ ಮೂಲಕ ತಿಂಗಳಿಗೆ 1 ಅಥವಾ 2 ಲಕ್ಷ ರೂಪಾಯಿಗಳವರೆಗೆ ಯುವಕರು ಆದಾಯ ಗಳಿಸಬಹುದು. ಪ್ರಸ್ತುತ ಶಿರಾ ತಾಲೂಕಿನ ಅನೇಕ ರೈತರು ಹೈನುಗಾರಿಕೆಯಿಂದ ತಿಂಗಳಿಗೆ 2 ರಿಂದ 3 ಲಕ್ಷ ರೂಪಾಯಿ ಆದಾಯ ಗಳಿಸುತ್ತಿದ್ದಾರೆ. ಕನಿಷ್ಠ 2 ರಿಂದ 3 ಹಸುಗಳನ್ನು ಸಾಕುವುದರಿಂದ ದಿನನಿತ್ಯ ನೀರು, ಮೇವು ನೀಡುವುದು ಸೇರಿದಂತೆ 10 ಹಲವಾರು ಕೆಲಸಗಳಿರುತ್ತವೆ. ಇದರಿಂದ ನಿರಂತರ ಉದ್ಯೋಗ ಮತ್ತು ಖಚಿತ ಆದಾಯ ದೊರೆಯುತ್ತದೆ. ಕಡಿಮೆ ಲೀಟರ್ ಹಾಲು ನೀಡುವ ಹಸುಗಳನ್ನು ಕಟ್ಟುವ ಬದಲು 5, 10 ಅಥವಾ 15 ಲೀಟರ್ ಹಾಲು ನೀಡುವ ಉತ್ತಮ ತಳಿಯ ಹಸುಗಳನ್ನು ಸಾಕುವುದು ಹೆಚ್ಚು ಲಾಭದಾಯಕ. ಹಸುಗಳಿಗೆ ಎಂತಹ ಮೇವು ನೀಡಬೇಕು ಮತ್ತು ಅವುಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಎಂಬುದರ ಬಗ್ಗೆ ವೈದ್ಯರ ಮೂಲಕ ಗ್ರಾಮದಲ್ಲಿಯೇ ತರಬೇತಿ ನೀಡಲಾಗುವುದು. ಹಸುಗಳಿಗೆ ಯಾವುದೇ ಅನಾರೋಗ್ಯ ಉಂಟಾದರೂ ನಮ್ಮ ಪಶುವೈದ್ಯರು ನೇರವಾಗಿ ಗ್ರಾಮಕ್ಕೆ ಭೇಟಿ ನೀಡಿ ಚಿಕಿತ್ಸೆ ನೀಡುವ ವ್ಯವಸ್ಥೆ ಕಲ್ಪಿಸಲಾಗುವುದು. ಯುವಕರು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಳ್ಳಿ. 2 ಹಸು ಕಟ್ಟಿದೆ ಅಂದ್ರೆ ಆ ಮನೆಗೆ ಹೆಂಗಸರು ಇವತ್ತು ಅವಕ್ಕೆ ನೀರು ಕುಡಿಸಂತದ್ದು, ಹುಲ್ಲಾಕಂತದ್ದು, ಹಾಲು ಕರಿತಕ್ಕಂಥದ್ದು, ಡೈರಿಗೆ ಹಾಕ್ತಕ್ಕಂಥದ್ದು, ಇಂಥ 10 ಹಲವಾರು ಕೆಲಸಗಳನ್ನ ಇವತ್ತು ಒದಗಿಸ್ತಕ್ಕಂಥದ್ದು ನಿಮ್ಗೆ ಈ ಒಂದು ಡೈರಿ. ಅದರಿಂದ ನಿಮ್ಗೆ 15 ದಿನಕ್ಕೊಂದ್ಸರಿ ಪಟ್ವಾಡಿ ಬರ್ತಕ್ಕಂಥದ್ದು. ಇವತ್ತು ಒಂದೊಂದು ಪಟ್ವಾಡಿಗೆ ಕನಿಷ್ಠ 2 ಲಕ್ಷ 3 ಲಕ್ಷ ರೂಪಾಯಿ ಇವತ್ತು ಆದಾಯ ತಾಳ್ತಕ್ಕಂಥ ನಮ್ಮ ರೈತಗಳು ಇವತ್ತು ಸಿರಾ ತಾಲೂಕಿನಲ್ಲೇ ಇದ್ದಾರೆ. ಯಾಕಂದ್ರೆ ಒಂದೊಂದು ಪಟ್ವಾಡಿಗೆ ಆ ಮಟ್ಟಿಗೆ ಹೋದಂತ ಸಂದರ್ಭದಲ್ಲಿ ನೀವು ಯಾವ ತೋಟನೇ ಕಟ್ಬೇಕಾಗಿಲ್ಲ, ಬಟ್ ನಿಮ್ಗೆ ಇಂಟ್ರೆಸ್ಟ್ ಇರ್ಬೇಕು. ನಾನು ಹಸು ಸಾಕ್ತೀನಿ, ಆ ಹಸುನಲ್ಲಿ ಲಾಭ ತಾಂಬ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಮನಸ್ಥಿತಿ ಕರೆಕ್ಟ್ ಆಗಿದ್ದಂತ ಸಂದರ್ಭದಲ್ಲಿ ನೀವು ಹೈನುಗಾರಿಕೆನಲ್ಲಿ ಲಾಭ ಗಳಿಸೋದಿಕ್ ಸಾಧ್ಯ ಆಗ್ತದೆ. ಎಷ್ಟೋ ಇವತ್ತು ನಮ್ಮ ಯುವಕರುಗಳು ಬೇರೆ ಎಲ್ಲೋ ಗಾರ್ಮೆಂಟ್ಸ್ಗಳಿಗೋ ಬೆಂಗಳೂರಿಗೋ ದುಡಿತಕ್ಕಂತ ಅವಶ್ಯಕತೆ ಇಲ್ಲ. ನಮ್ಮ ಹಳ್ಳಿನಲ್ಲೇ ಇದ್ದು ನಮ್ಮ ಭೂಮಿನಲ್ಲೇನೆ ಇವತ್ತು ನಾವು ಮೇವನ್ನು ಬೆಳ್ಕೊಂಡು ಇವತ್ತು ಹೈನುಗಾರಿಕೆನಲ್ಲೇ ಕೂಡ ತಿಂಗಳಿಗೆ 1 ಲಕ್ಷ 2 ಲಕ್ಷ ಹಣವನ್ನ ಸಂಪಾದನೆ ಮಾಡ್ತಕ್ಕಂತ ಯುವಕರು ಇವತ್ತಿದ್ದಾರೆ. ನಮ್ಮ ಯುವಕರು ಮನಸ್ಸು ಮಾಡಬೇಕು, ಅವಾಗ ಮಾತ್ರ ಈ ಒಂದು ಹೈನುಗಾರಿಕೆಯಲ್ಲಿ ಅವರೆಲ್ಲರೂ ಹೆಚ್ಚು ಲಾಭ ಗಳಿಸೋದಕ್ಕೆ ಸಾಧ್ಯ ಆಗ್ತದೆ. ಇಂತಹ ಒಂದು ಕೇಂದ್ರ ಇವತ್ತು ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಇವತ್ತು ಅನುಕೂಲ ಆಗ್ತಕ್ಕಂಥದ್ದು. ಈ ಒಂದು ಅನುಕೂಲತೆಗಳನ್ನ ನೀವೆಲ್ಲರೂ ಪಡ್ಕೋಬೇಕು ಅಂದ್ರೆ ನೀವು ಹೈನುಗಾರಿಕೆಯಲ್ಲಿ ತೊಡಗಬೇಕು. ಮತ್ತೆ ಹೈನುಗಾರಿಕೆಯಲ್ಲಿ ತೊಡಗಿ ಹಸುಗಳನ್ನ ಒಳ್ಳೆ ರೀತಿಯಲ್ಲಿ ಸಾಕ್ಬೇಕು, ಒಳ್ಳೊಳ್ಳೆ ಹಸುಗಳನ್ನು ಕಟ್ಟಬೇಕು. ಯಾರೋ ಒಂದು ಹಸು ಕಟ್ಟಿ 2 ಲೀಟರ್ 3 ಲೀಟರ್ ಹಾಲು ಹಾಕಿ ನಿಮಗೆ ಪ್ರಯೋಜನ ಆಗೋದಿಲ್ಲ. ಇವತ್ತು 5 ಲೀಟರ್ 10 ಲೀಟರ್ 15 ಲೀಟರ್ ಕರಿತಕ್ಕಂತ ಇವತ್ತು ಒಳ್ಳೆ ಉತ್ತಮವಾದಂತ ರಾಸುಗಳು ಇವತ್ತಿದಾವೆ. ಅಂತ ರಾಸುಗಳನ್ನು ಕಟ್ಟಿ ಇವತ್ತು ಹಾಲು ಹಾಕೋದ್ರಿಂದ ನಿಮ್ಗೆ ಹೆಚ್ಚು ಲಾಭ ಬರೋದಿಕ್ ಸಾಧ್ಯ ಆಗ್ತದೆ. ಅದನ್ನ ಯಾವ ರೀತಿ ಸಾಕ್ಬೇಕು, ಅವಕ್ಕೆ ಎಂತ ಮೇವನ್ ಕೊಡ್ಬೇಕು, ಇಂಥವೆಲ್ಲ ಬೇಕಾದ ತರಬೇತಿಗಳನ್ನ ನಮ್ಮ ವೈದ್ಯರನ್ನ ನಿಮ್ಗೆ ಕಳಿಸಿ ಇಲ್ಲೇ ತರಬೇತಿಯನ್ನ ಕೊಡ್ತಕ್ಕಂತ ಕೆಲಸವನ್ನು ಕೂಡ ಮುಂದಿನ ದಿನದಲ್ಲಿ ನಾವು ಮಾಡ್ತೀವಿ. ನಿಮ್ಗೆ ಹಸುಗಳಿಗೆ ಯಾವುದೇ ರೀತಿ ಅನಾರೋಗ್ಯ ಆದ್ರೂ ಕೂಡ ನಮ್ಮ ವೈದ್ಯರೇ ಬಂದು ಇಲ್ಲೇನೆ ಇವತ್ತು ಆ ಹಸುಗಳಿಗೆ ಚಿಕಿತ್ಸೆಯನ್ನ ಕೊಡ್ತಕ್ಕಂತ ಕೆಲಸವನ್ನು ಕೂಡ ನಮ್ಮ ಒಂದು ನಮ್ಮ ಡೈರಿ ಕೇಂದ್ರಗಳೇ ಮಾಡ್ತೀವಿ. ಸರ್, ಹೆಚ್ಚು ಕಮ್ಮಿ ನಾನು 100 kg ಇದ್ದೀನಿ, ಸಣ್ಣ ಆಗ್ಬೇಕು, 75 kg ಬರಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ 75 kg ಬರ್ತೀರಾ.